ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6th 10th ಗಂಟ ಬರುವಂತಹ ಥಿಯರಿ ಅಂದರೆ ತಾತ್ವಿಕ ವಿಭಾಗ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ನಾನು 6th 10th ಗಂಟ. ಇವತ್ತಿನ ಏನು ಮಾಡೋಣ ಅಂತಂದರೆ 6th 10th ಗಂಟ ಪ್ರಾಯೋಗಿಕ ಏನು ಲೆಸನ್ಗಳಿದಾವೋ ಆ ಒಂದು ಲೆಸನ್ಗಳ ಕುರಿತು ತರಗತಿಗಳನ್ನು ಮಾಡ್ತಾ ಹೋಗೋಣ. ಯಾಕೆಂದರೆ ನಮ್ಮದು ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ರಾಯೋಗಿಕ ಒಂದು ವಿಭಾಗದಲ್ಲಿ ಈ ಒಂದು ಸ್ಕಿಲ್ ಇದರಲ್ಲಿ ಬರ್ತೈತಿ, ಯಾವ ಒಂದು ಗೇಮ್ಸಲ್ಲಿ ಬರ್ತೈತಿ, ಅಥವಾ ಈ ಒಂದು ಪದ ಯಾವ ಒಂದು ಗೇಮ್ಸಲ್ಲಿ ಬರುತ್ತೆ ಅಂಥೇಳಿ ಈ ರೀತಿ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಪ್ರಾಕ್ಟಿಕಲ್ ನೋಡಿಲ್ಲ ನಾವು ಇಷ್ಟು ದಿನ, ಅದಕ್ಕೆ ಓನ್ಲಿ ಥಿಯರಿ ಮಾತ್ರ ತಿಳ್ಕೊಂಡಿದ್ವಿ. ಈಗ ಪ್ರಾಕ್ಟಿಕಲಿ ಅಂಥ ಒಂದು ಪದಗಳಲ್ಲಿ ಕೊಟ್ಟಿರ್ತಾರೆ, ಒಂದು ಸ್ಕಿಲ್ಗಳು ಕೊಟ್ಟಿರ್ತಾರೆ, ಒಂದು ಸ್ಕಿಲ್ಲು ಯಾವ ಒಂದು ಕ್ರೀಡೆಯಲ್ಲಿ ಬಳಸ್ತೀವಿ, ಈ ರೀತಿ ಕ್ವಶನ್ ಬರುವುದರಿಂದ ಏನು ಮಾಡೋಣ ಅಂದರೆ ಇವತ್ತಿನಿಂದ ಪ್ರಾಕ್ಟಿಕಲ್ ಕೂಡ ನೋಡ್ತಾ ಹೋಗೋಣ. ಪ್ರಾಕ್ಟಿಕಲ್ 6th 10th ಗಂಟೆ ಮುಗಿಸಿದ ಮೇಲೆ ಮತ್ತೆ ಏನು ಮಾಡ್ತೀನಿ ಅಂದರೆ ಥಿಯರಿ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡ್ತೀನಿ. ಯಾರನ್ನ ಆ ಥಿಯರಿ ಕ್ಲಾಸ್ಗಳು ಅಂದರೆ ತಾತ್ವಿಕ ವಿಭಾಗದ ಒಂದು ಲೆಸನ್ಗಳು ನೋಡ್ಕೊಂಡಿರುವ ಅವ್ರು ಹೋಗಿ ಆ ಒಂದು ತರಗತಿಗಳನ್ನು ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಆ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ನೋಡು, 6ನೇ ತರಗತಿಯ ದೈಹಿಕ ಶಿಕ್ಷಣ ಪುಸ್ತಕ ಇದು, ಪಾರ್ಟ್ 1 ಬರುವಂಥದ್ದು. ಇಲ್ಲಿ ಯಾವ್ಯಾವ ಲೆಸನ್ ಇದ್ದಾವೆ ಅಂತ ನೋಡಿರಿ. ದೈಹಿಕ ಶಿಕ್ಷಣದ ಅರ್ಥ ಇದು ಏನು ಮಾಡಿದ್ವಿ ನಾವು ಥಿಯರಿಯಲ್ಲಿ ತಿಳ್ಕೊಂಡಿದ್ವಿ. ಕಬಡ್ಡಿ ಇದ್ರ ಕೂಡ ಥಿಯರಿಯಲ್ಲಿ ತಿಳ್ಕೊಂಡಿದ್ವಿ. ಇಲ್ಲಿ ಕಬಡ್ಡಿ ಪ್ರಾಯೋಗಿಕ ಅದಲ್ಲ, ಈ ಪ್ರಾಯೋಗಿಕ ಆಗಿದ್ದೀನಿ ಯಾವುದು ನಾನು ಪ್ರಾಯೋಗಿಕ ಕುರಿತು ತರಗತಿಗಳನ್ನು ಮಾಡಿಲ್ಲ. ಹಾಗೆ ಖೋ ಖೋ ತಾತ್ವಿಕ ಮುಗಿದಿದೆ, ಖೋ ಖೋ ಪ್ರಾಯೋಗಿಕ ಮಾಡಬೇಕು. ಅದೇ ರೀತಿ ಯೋಗಾಸನ ತಾತ್ವಿಕ ಆಗಿದೆ, ಪ್ರಾಣಾಯಾಮ ಪ್ರಾಯೋಗಿಕವಾಗಿ ಇದೆ, ಇದು ಹೇಳಬೇಕು. ಮುದ್ರೆಗಳು ಪ್ರಾಯೋಗಿಕವಾಗಿದೆ, ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಅಂತ ಅರ್ಥ, ತಾತ್ವಿಕ ಅಂದರೆ ಥಿಯರಿ ಅಂತ ಅರ್ಥ. ಹಾಗೆ ವೈಯಕ್ತಿಕ ಆರೋಗ್ಯ ತಾತ್ವಿಕ ಇದು ಮುಗಿದಿದೆ. ಪದಕವಾಯಿತು, ಇದು ಪ್ರಾಯೋಗಿಕ ಇದೆ, ಇದು ಮಾಡಬೇಕು. ಹಾಗೆ ರಾಷ್ಟ್ರಗೀತೆ ಇದು ತಾತ್ವಿಕ ಅಂದರೆ ಥಿಯರಿ ಇದೆ. ಜೆಂಡಾ ಉಂಚ ಇದು ಧ್ವಜಗೀತೆ ಅಂತ ಕರಿತೀವಿ, ಇದು ಪ್ರಾಯೋಗಿಕ ಇದೆ. ಇಷ್ಟೇ ಲೆಸನ್ಗಳು ಈ ಒಂದು ಪಾರ್ಟ್ 1 ಬರ್ತವೆ. ಈ ದೈಹಿಕ ಶಿಕ್ಷಣದ ಅರ್ಥ ನಾನು ಹೋದ ತರಗತಿಗಳಲ್ಲಿ ಹೇಳಿದ್ದರಿಂದ ಇದು ಹೇಳೋದಿಲ್ಲ. ಹಾಗೆ ಕಬಡ್ಡಿಗೆ ಇದು ಕಬಡ್ಡಿಗೆ ಸಂಬಂಧಪಟ್ಟಂತಹ ತಾತ್ವಿಕ ವಿಭಾಗನೂ ಕೂಡ ನಾವು ನೋಡಿದ್ದೀವಲ್ಲ, ಅದಕ್ಕೆ ಇದು ಬೇಡ. ಇವಾಗ ಪ್ರಾಯೋಗಿಕದಲ್ಲಿ ಡೈರೆಕ್ಟಾಗಿ ಏನು ಬರ್ತಂದರೆ ಕಬಡ್ಡಿಗೆ ಸಂಬಂಧಪಟ್ಟಂತಹ ಪ್ರಾಯೋಗಿಕ ಒಂದು ತರಗತಿ ಬರ್ತೈತೆ. ಆ ಒಂದು ತರಗತಿಯನ್ನು ಇವತ್ತಿನ ತರಗತಿಯಲ್ಲಿ ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೋಡಿರಿ, ಪ್ರಾಯೋಗಿಕ ಪಾಠ 3 ಇದು ಕಬಡ್ಡಿ. ಈ ಒಂದು ಪ್ರಾಯೋಗಿಕ ಪಾಠದಲ್ಲಿ ಏನೇ ತಿಳ್ಕೊತೀವಿ ಅಂದರೆ ಆಕ್ರಮಣಕಾರಿ ಯಾರು ದಾಳಿ ಮಾಡೋಕ್ಕೆ ಹೋಗಿರ್ತಾರೋ ಆ ಒಂದು ಕೌಶಲ್ಯ ಅಥವಾ ಅವನಿಗೆ ಆಕ್ರಮಣಕಾರಿ ಅಂತೇಳಿ ಕರಿತೀವಿ. ಆ ಒಂದು ಕೌಶಲ್ಯಗಳ ಬಗ್ಗೆ ತಿಳ್ಕೊತೀವಿ. ಅಲ್ಲಿ ಕ್ಯಾಂಟು, ಲೀಡಿಂಗು, ಫುಟ್ ರೈಟು, ಟರ್ನಿಂಗು, ಹ್ಯಾಂಡ್ ಟಚ್ಚು, ಸಿಂಪಲ್ ಟು ಟಚ್ಚು, ಸೈಡ್ ಕಿಕ್ಕು ಮತ್ತು ಬ್ಯಾಕ್ ಕಿಕ್ಕು, ಈ ರೀತಿ ಸ್ಕಿಲ್ಗಳು ಕೊಟ್ಟು ಈ ಒಂದು ಸ್ಕಿಲ್ ಎದರಲ್ಲಿ ಬಳಸ್ತೀವಿ ಅಂತೇಳಿ ಕೇಳ್ತಾರೆ. ಹಾಗೆ ಸಂರಕ್ಷಣಾತ್ಮಕ ಕೌಶಲ್ಯಗಳು, ನಾವೇನು ದಾಳಿ ಮಾಡಲಿಕ್ಕೆ ಹೋಗಿರ್ತೀವಲ್ಲ ಅವ್ರು ಏನಾಗಿರ್ತಾರೆ, ಅವ್ರು 7 ಜನ ಸಂರಕ್ಷಣಾತ್ಮಕ ಅಥವಾ ರಕ್ಷಣಾತ್ಮಕ ಆಟಗಾರರಾಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ಮುಂಗೈ ಹಿಡಿತ, ಹಿಮ್ಮಡಿ ಹಿಡಿತ ಮತ್ತು ತೊಡೆ ಹಿಡಿತ. ಯಾಕೆಂದರೆ ನಾವು ದಾಳಿ ಮಾಡೋಕ್ಕೆ ಬಂದಾಗ ನಾವೇನು ಮಾಡಬೇಕು, ಪ್ರತಿಕ್ರಿಯೆಯಾಗಿ ಅವರಿಗೆ ಮುಂಗೈ ಹಿಡಿತ ಅಥವಾ ಹಿಮ್ಮಡಿ ಹಿಡಿತ, ತೊಡೆ ಹಿಡಿತಗಳನ್ನು ಬಳಸಿ ಏನು ಮಾಡಬೇಕು, ನಾವು ಅವರನ್ನು ನಾವು ಔಟ್ ಮಾಡಬೇಕು. ಹೀಗೆ ಈ ಒಂದು ಸ್ಕಿಲ್ಗಳ ಬಗ್ಗೆ ಸವಿಸ್ತಾರವಾಗಿ ಈ ತರಗತಿಯಲ್ಲಿದೆ ನೋಡೋಣ. ಕಬಡ್ಡಿ ಆಟವು ಭಾರತೀಯ ಕ್ರೀಡೆಯಾಗಿದೆ. ಕಬಡ್ಡಿ ಆಟವು ಅಪ್ಪಟವಾಗಿ ಭಾರತೀಯ ಕ್ರೀಡೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಅದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಬೆಳೆದಿದೆ. ಕಬಡ್ಡಿ ಆಟ ಭಾರತದಲ್ಲಿ ಹುಟ್ಟಿ ಅಥವಾ ಭಾರತದಲ್ಲಿ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಏನು ಮಾಡಿದೆ, ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಈಗ ಈ ಆಟವನ್ನು ಏಷ್ಯಾಡ್ ಕ್ರೀಡೆಯಲ್ಲಿ ಕೂಡ ಸೇರಿಸಲಾಗಿದೆ. ಅಂದರೆ ಏಷ್ಯನ್ ಕ್ರೀಡೆಗಳು ಬರ್ತಾವಲ್ಲ ಆ ಒಂದು ಕ್ರೀಡೆಯಲ್ಲಿ ಈ ಒಂದು ಕಬಡ್ಡಿ ಕೂಡ ಸೇರಿಸಲಾಗಿದೆ. ಈ ಆಟವು ಯಾವುದೇ ವೆಚ್ಚವನ್ನು ಬೇಕಾಗಿಲ್ಲ, ನಾವು ಯಾವುದೇ ವೆಚ್ಚ ಮಾಡಬೇಕಾಗಿಲ್ಲ, ಕಡಿಮೆ ಅಂಕಣದಲ್ಲಿ ಆಡಬಹುದಂಥ ಒಂದು ಕ್ರೀಡೆಯಾಗಿರ್ತದೆ. ಈ ಆಟವು ವಿದ್ಯಾರ್ಥಿಗಳಲ್ಲಿ ಏನು ಬೆಳೆಸ್ತೈತೆ ಅಂದರೆ ಧೈರ್ಯ ಬೆಳೆಸ್ತೈತೆ, ಮುನ್ನುಗ್ಗುವ ಪ್ರವೃತ್ತಿಯನ್ನು ಬೆಳೆಸ್ತೈತೆ. ಈಗ ಆಕ್ರಮಣಕಾರಿ ಸ್ಕಿಲ್ಗಳು, ಇಲ್ಲಿ ಕ್ಯಾಂಟ್ ಅಂದ್ರೇನು, ಕಬಡ್ಡಿ ಅನ್ಕೋತ ಹೋಗಿಲ್ಲ, ಅದಕ್ಕೆ ಕ್ಯಾಂಟ್ ಅಂತೇಳಿ ಕರಿತೀವಿ. ದಾಳಿಯ ಪ್ರಾರಂಭದಿಂದ ಹಿಡಿದು, ದಾಳಿಯನ್ನು ಪ್ರಾರಂಭ ಆಗ್ತದಲ್ಲ ಆ ಒಂದು ದಾಳಿ ಪ್ರಾರಂಭದಿಂದ ಕೊನೆಗೊಳ್ಳುವವರೆಗೂ ನಾವು ದಾಳಿ ಮುಗಿಸ್ಕೊಂಡು ಏನು 30 ಸೆಕೆಂಡ್ ಬರ್ತದಲ್ಲ, 30 ಸೆಕೆಂಡಲ್ಲಿ ನಾವು ದಾಳಿ ಏನು ಮಾಡಬೇಕು, ಅಲ್ಲಿ ಗಂಟ 30 ಸೆಕೆಂಡ್ ಅಷ್ಟು ನೆನಬೇಕು ದಾಳಿಯನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅವಾಗ ಲೂಸ್ ಕ್ಯಾಂಟ್ ಆಗ್ತೈತೆ.
ಅದಕ್ಕೋಸ್ಕರ 30 ದಾಳಿ ಏನಿರ್ತಿತ್ತು ಅಂದರೆ ದಾಳಿ ಪ್ರಾರಂಭದಿಂದ ಕೊನೆಗೊಳ್ಳುವವರೆಗೂ ದಾಳಿಗಾರ ಕಬಡ್ಡಿ ಕಬಡ್ಡಿ ಎಂಬ ಶಬ್ದವನ್ನು ಏನು ಮಾಡ್ತಾನೆ ಒಂದೇ ಉಸಿರಿನಿಂದ, ಅಂದರೆ ಉಸಿರು ತೆಗೆದುಕೊಂಡು ಹೇಳೋಂಗಿಲ್ಲ, ಒಂದೇ ಉಸಿರಿನಲ್ಲಿ ಏನು ಮಾಡಬೇಕು, ಕಬಡ್ಡಿ 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 ಅಂತೇಳಿ ಈ ರೀತಿ ಹೇಳ್ತಾ ಹೋಗಬೇಕು. ಹೇಳ್ತಾ ಏನು ಮಾಡಬೇಕು, ದಾಳಿ ನಡೆಸಬೇಕು. ಅದಕ್ಕೇನಂತೀವಿ ನಾವು ಅಂದರೆ ಕ್ಯಾಂಟ್ ಅಂಥೇಳಿ ಕರಿತೀವಿ. ಕ್ಯಾಂಟ್ ಅಂದರೆ ಏನಂತ ಕೇಳ್ತಾರೆ, ಅಥವಾ ಕ್ಯಾಂಟ್ ಅನ್ನುವಂಥ ಪದ ನಾವು ಯಾವ ಕಡೆಯಲ್ಲಿ ಬಳಸ್ತೀವಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇದು ನಮಗೆ ಗೊತ್ತಿರಬೇಕು. ಇದನ್ನೇ ಕ್ಯಾಂಟ್ ಎಂದು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಅದಕ್ಕೆ ಕ್ಯಾಂಟ್ ಅಂದರೆ ಆಂಗ್ಲ ಭಾಷೆಯಲ್ಲಿ, ಅಂದರೆ ಇಂಗ್ಲೀಷಲ್ಲಿ ನಾವು ಕ್ಯಾಂಟ್ ಅಂತೀವಿ. ಕಬಡ್ಡಿ ಕಬಡ್ಡಿ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಕ್ಯಾಂಟ್ ಅಂತೇಳಿ ಕರಿತೀವಿ. ಒಂದೇ ಉಸಿರಿನಲ್ಲಿ ಸತತವಾಗಿ ತಡೆಯಿಲ್ಲದೆ ಕಬಡ್ಡಿ ಕಬಡ್ಡಿ ಎಂಬ ಪದವನ್ನು ಉಚ್ಚರಿಸುವಂತಹ ಕ್ರಿಯೆಗೆ ಏನಂತೀವಿ ನಾವು ಕ್ಯಾಂಟ್ ಅಂತೇಳಿ ಕರಿತೀವಿ. ಪ್ರತಿ ದಾಳಿಯನ್ನು ಕ್ಯಾಂಟ್ನೊಂದಿಗೆ ಕೊಟ್ಟಿರೋದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗರಿಷ್ಠ 30 ಸೆಕೆಂಡ್ ನಡೆಸಬೇಕು. ನಾವು ಕಬಡ್ಡಿ 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 ಅಂತೇಳಿ 30 ಸೆಕೆಂಡ್ ಒಳಗಾಗಿ ನಾವು ಆಡ್ಕೊಂಡು ಬರಬೇಕು. ಗರಿಷ್ಠ ಅಲ್ಲಿ ಗಂಟ ಆಡಬೇಕು. ಏಕೆಂದರೆ ಆಮೇಲೆ ಆಡಬೇಕಾದ್ರೆ ನಮ್ಮ ಹತ್ರ ಏನಿರಲ್ಲ, ಉಸಿರು, ಅಂದರೆ ಅಷ್ಟು ಉಸಿರು ಇರೋದಿಲ್ಲ. ಅಂದರೆ ಒಂದೇ ಸಮನೆ ಹೇಳುವಂಥ ಕಬಡ್ಡಿ 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 ಅಂತ ಒಂದೇ ಉಸಿರಿನಂತ ಹೇಳುವಂಥ ಸಾಮರ್ಥ್ಯ ನಾವು ಏನಂತ ಕಳ್ಕೊಂಡು ಬಿಡ್ತೀವಿ. ಅದಕ್ಕೋಸ್ಕರ 30 ಸೆಕೆಂಡ್ ಅಲ್ಲಿ ಗಂಟ ಆಡಿಕೊಂಡು ಬಂದುಬಿಡ್ಬೇಕು. ಕ್ಯಾಂಟ್ ಬಗ್ಗೆ ತಿಳ್ಕೊಟ್ವಿ. ಇವಾಗ ಪ್ರವೇಶ, ಎಂಟ್ರಿ ಅಂತ ಕರಿತೀವಿ. ದಾಳಿಗಾರ ತನ್ನ ಅಂಕಣದಿಂದ ಕಬಡ್ಡಿ ಕಬಡ್ಡಿ ಎಂಬ ಪದವನ್ನು ಉಚ್ಚರಿಸುತ್ತಾ ಎದುರಾಳಿಯ ಅಂಕಣ ಪ್ರವೇಶಿಸುವುದನ್ನು ನಾವೇನಂತೀವಿ ದಾಳಿಗಾರನ ಪ್ರವೇಶ ಅಂತೇಳಿ ಕರಿತೀವಿ. ದಾಳಿ ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ, ಅವನು ತನ್ನ ಅಂಕಣದಿಂದಲೇ ಏನು ಮಾಡಬೇಕು, ಕಬಡ್ಡಿ ಕಬಡ್ಡಿ ಅಂತೇಳಿ ಹೊಳ್ಕೊತ ಹೋಗಬೇಕು. ಆದರೆ ಅವರ ಅಂಕಣದ ಹೋಗಿ ಮೇಲೆ ಅದು ಏನು ನಾವು ಸೆಂಟ್ರಲ್ ಲೈನ್ ಅಂತಿದ್ದ ಲೈನ್ ದಾಟಿ ಮೇಲೆ ಹೇಳೋಂಗಿಲ್ಲ. ಲೈನ್ ಈಚೆಗೆ ನಮ್ಮ ಅಂಕಣದಲ್ಲಿದ್ದಾಗೆ ಇದ್ದಾಗಿನಿಂದನೇ ಹೇಳಬೇಕು ಕಬಡ್ಡಿ ಕಬಡ್ಡಿ ಅಂತ ಹೇಳ್ಕೊತಾ ಹೋಗಬೇಕು. ಅದಕ್ಕೇನಂತೀವಿ ದಾಳಿಗಾರನ ಪ್ರವೇಶ ಅಂತೇಳಿ ಕರಿತೀವಿ. ಈಗ ಚಲನೆ, ದಾಳಿಯನ್ನು ಯಶಸ್ವಿಯಾಗಿ ಸಂಯೋಜಿಸಲು, ಇವೆಲ್ಲ ಯಾರದು ಆಕ್ರಮಣಕಾರರಿಗೆ ಸಂಬಂಧಪಟ್ಟಂಥ ಸ್ಕಿಲ್ಗಳಾಗಿರ್ತವೆ. ಚಲನೆ, ದಾಳಿಯನ್ನು ಯಶಸ್ವಿಯಾಗಿ ಸಂಯೋಜಿಸಲು ದಾಳಿಗಾರನ ಏನು ಮಾಡಬೇಕಂದ್ರೆ ಹಲವಾರು ರೀತಿಯ ಚಲನೆಗಳನ್ನು ಮಾಡ್ತಾನೆ. ದಾಳಿಯನ್ನು ನಾವು ಯಶಸ್ವಿಯಾಗಿ ಮಾಡಬೇಕಾದ್ರೆ ಏನು ಮಾಡ್ತಾನೆ, ದಾಳಿಗಾರ ಹಲವಾರು ರೀತಿಯ ಚಲನೆಗಳನ್ನು ಮಾಡ್ತಾನೆ. ಅಲ್ಲಿ ಕೈ ಕಾಲುಗಳ ಹೊಂದಾಣಿಕೆ, ಕಾಲಿನ ಚಲನೆ, ಇಲ್ಲಿ ಏನಾಗಿರ್ತವೆ, ಇಲ್ಲಿ ಪ್ರಮುಖವಾದಂತಹ ಅಂಶಗಳಾಗಿರ್ತವೆ. ಈಗ ಲೀಡಿಂಗ್ ಫುಟ್ ರೈಟ್ ಅಂದರೆ ನಾವು ಯಾವುದು ಸ್ಟ್ರಾಂಗ್ ಇರ್ತೈತೋ ಆ ಕಾಲನ್ನು ಬಳಸಿ ನೋಡ್ಬೋದು, ಈ ಒಂದು ಸ್ಕಿಲ್ಲನ್ನು ಬಳಸ್ಬೋದು. ದಾಳಿಗಾರನು ಎದುರಾಳಿಗಳ ಹತ್ತಿರದ ಕಾಲನ್ನು, ದಾಳಿಗಾರ ಏನು ಮಾಡಬೇಕಂದ್ರೆ ಎದುರಾಳಿ ಏನಿರ್ತಾರಲ್ಲ 7 ಜನ, ಅವರ ಹತ್ತಿರದ ಕಾಲನ್ನು ಮುಂದಕ್ಕೆ ಮಾಡಿ ಚಲಿಸುವುದನ್ನು ದಾಳಿಗಾರನ ಕಾಲು ಚಲನೆಯ ದಿಕ್ಕಿನಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ಇದರಿಂದ ಚಲನಗಳನ್ನು ಬಹಳ ಸುಲಭವಾಗಿ ಊಹೆ ಮಾಡ್ಬೋದು. ನೋಡ್ರಿ, ದಾಳಿಗಾರ ಏನಿರ್ತಾನಲ್ಲ, ದಾಳಿಗಾರನು ಎದುರಾಳಿಗಳ ಹತ್ತಿರ ಬಂದಾಗ ಕಾಲನ್ನು ಮುಂದಕ್ಕೆ ಮಾಡಿ, 7 ಜನ ಇರ್ತಾರೆ ಎದುರಾಳಿಗಳು, ಆ ಒಂದು 7 ಜನದ ಅದರಲ್ಲಿ ಯಾರಾದರೂ ಒಬ್ಬರು ಮುಂದೆ ಮಾಡ್ಬೋದು, ಕಾಲನ್ನು ಮುಂದಕ್ಕೆ ಮಾಡಿ ಚಲಿಸುವುದನ್ನು ಅಥವಾ ದಾಳಿಗಾರನ ಕಾಲು ಚಲನೆಯ ದಿಕ್ಕಿನಲ್ಲಿ ಲೀಡ್ ಮಾಡುತ್ತಿರುತ್ತದೆ. ಇದರಿಂದ ಚಲನಗಳು ಏನು ಮಾಡ್ಬೋದು, ನಾವು ಭಾಳ ಸುಲಭವಾಗಿ ಇಲ್ಲಿ ಊಹೆ ಮಾಡ್ಬೋದು. ಹೆಂಗೆ ಮಾಡ್ತಾರೆ ಸ್ಕಿಲ್ ಅಂಥೇಳಿ ನಾವಿಲ್ಲಿ ಊಹಿಸ್ಬೋದು. ಈಗ ನ್ಯಾಚುರಲ್ ಲೆಗ್ ರೈಟ್ ಅಂದರೆ ಸ್ವಾಭಾವಿಕ ಕಾಲಿನ ಚಲನೆ. ಈ ರೀತಿಯ ಚಲನೆಯಲ್ಲಿ ದಾಳಿಗಾರ ಏನು ಮಾಡ್ತಾರೆ ಅಂದರೆ ಸ್ವಾಭಾವಿಕ ರೀತಿಯಲ್ಲಿ ಓಡುವುದು, ನಡೆಯುವುದು ಮತ್ತು ಎದುರಾಳಿ ಕ್ಷೇತ್ರದಲ್ಲಿ ವಿವಿಧ ಕೋನಗಳಲ್ಲಿ ತಿರುಗುವುದು. ಅಂದರೆ ಒಂದು ಕೋನದಿಂದ ಇನ್ನೊಂದು ಕೋನಕ್ಕೆ ನಡೆಯುತ್ತಾ ಓಡುತ್ತಾ ಕಬಡ್ಡಿ ಎಂಬ ಶಬ್ದವನ್ನು ಉಚ್ಚರಿಸುತ್ತಾ ಏನು ಮಾಡಬೇಕು, ತಿರುಗಬೇಕು. ಇದಕ್ಕೇನಂತೀವಿ ನ್ಯಾಚುರಲ್ ಲೆಗ್ ರೈಟ್. ನಾವು ಸುಮ್ಮನೆ ಯಾವುದೋ ಸ್ಕಿಲ್ ಮಾಡಿದ್ರೆ ಸುಮ್ಮನೆ ಏನು ಆಟ ಆಡ್ತಾ ಇದ್ರೆ ಅದಕ್ಕೇನಂತೀವಿ ನ್ಯಾಚುರಲ್ ಲೆಗ್ ರೈಟ್ ಅಂತೇಳಿ ಕರಿತೀವಿ. ಈಗ ಸಫ್ಲಿಂಗ್ ಫುಟ್ ರೈಟ್ ಹೆಂಗಿರ್ತದೆ ನೋಡಿರಿ, ಇಲ್ಲಿ ಚಿತ್ರಗಳು ಕೂಡ ಕೊಟ್ಟಿದ್ದಾರೆ, ನೀವು ಗಮನಿಸಬೇಕು. ನೋಡಿರಿ, ಟರ್ನಿಂಗ್ ಹ್ಯಾಂಡ್ ಟೆಸ್ಟ್ ಕೊಟ್ಟಿದ್ದಾರೆ, ಅದು ನೋಡಿರಿ ಸಫ್ಲಿಂಗ್ ಫುಟ್ ರೈಟ್. ಇಲ್ಲಿ ಸ್ವಾಭಾವಿಕ ಮತ್ತು ಲೀಡಿಂಗ್ ಫುಟ್ ರೈಟ್ ದಾಳಿಗಳ ಏನಾಗಿರ್ತದೆ, ಸಂಯೋಜನೆ ಆಗಿರ್ತದೆ, ಮಿಶ್ರಣ ಆಗಿರ್ತೈತೆ. ಸ್ವಾಭಾವಿಕವಾಗಿ ಮತ್ತು ಲೀಡಿಂಗ್ ಫುಟ್ ರೈಟ್, ನಮ್ದು ಯಾವ್ದು ಕಾಲ ಸ್ಟ್ರಾಂಗ್ ಇರ್ತೈತೆ, ಯಾವುದು ನಮ್ಮ ಸಾಮರ್ಥ್ಯ ಇರ್ತೈತೆ, ಆ ಒಂದು ಕಾಲನ್ನು ಮುಂದೆ ಆಡೋದಕ್ಕೆ ಹೇಳ್ತೀವಿ ಲೀಡಿಂಗ್ ಫುಟ್ ರೈಟ್ ಅಂತೀವಿ. ನ್ಯಾಚುರಲ್ ಆಗಿ ನಾವೇನು ಗೇಮ್ಸ್ ಆಡ್ತಾ ಇರ್ತೀವಲ್ಲ, ಏನು ಕಬಡ್ಡಿ 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 ಅಂತೇಳಿ ಆ ಕಡೆ ಆಡ್ತಾ ಇರ್ತೀವಲ್ಲ, ಅದಕ್ಕೆ ಅಂತೀವಿ ನ್ಯಾಚುರಲ್ ಅಂತೇಳಿ ಕರಿತೀವಿ. ಎರಡರ ಮಿಶ್ರಣ ಏನಾಗಿರ್ತದೆ ಇಲ್ಲಿ ಸಫ್ಲಿಂಗ್ ಫುಟ್ ರೈಟಲ್ಲಿ ಅಡಕವಾಗಿರ್ತೈತಿ. ಈ ರೀತಿಯ ಚಲನೆಯಿಂದ ದಾಳಿಗಾರ ಏನು ಮಾಡ್ಬೋದು, ಬಹಳ ಸುಲಭವಾಗಿ ಅಂತರ್ಕ್ರಮಿಸುವುದಲ್ಲದೆ ರಕ್ಷಣಾ ಆಟಗಾರರನ್ನು ಕೂಡ ಏನು ಮಾಡ್ಬೋದು, ಗಲಿಬಿಲಿಗೊಳಿಸ್ಬೋದು. ಈ ರೀತಿ ಆಡೋದ್ರಿಂದ ಒಂದ್ಸರಿ ಅದು ಆಡ್ತಾರೆ, ಒಂದ್ಸರಿ ಇದು ಆಡ್ತಾರೆ. ಅದಕ್ಕೋಸ್ಕರ ಅಲ್ಲಿ ಏನಾಗಲ್ಲ, ದಾಳಿಗಾರರಿಗೆ ಏನಾಗೋದಿಲ್ಲ ಅಂತಂದರೆ ಎದುರಾಳಿಗಳಿಗೆ ಏನು ದಾಳಿ ಮಾಡ್ತಾಯಿದ್ದಾನಲ್ಲ ಅವೇನು ಮಾಡ್ತಾನೆ ಅಲ್ಲಿ ಗಲಿಬಿಲಿಗೊಳಿಸ್ತಾನೆ. ಅಂದರೆ ಗೊಂದಲ ಉಂಟಾಗ್ತೈತೆ 7 ಜನದಲ್ಲಿ ಹತ್ರ, ಇವ್ರು ಹೆಂಗೆ ಸ್ಕಿಲ್ ಮಾಡ್ತಾಯಿದ್ದಾರೆ, ಎಲ್ಲಿ ನಾವು ಹಿಡಿಬೇಕು ಅನ್ನೋದವ್ರಿಗೆ ಕ್ಲೂ ಸಿಗೋದಿಲ್ಲ ಅಲ್ಲಿ.
ಈಗ ಟರ್ನಿಂಗ್ ಹ್ಯಾಂಡ್ ಟಚ್ ಇಲ್ಲಿ ಕೊಟ್ಟಿದ್ದಾರೆ, ಇದು ಟರ್ನಿಂಗ್ ಹ್ಯಾಂಡ್ ಟಚ್. ನಾವು ಹೋಗೋ ಕಬಡ್ಡಿ ಅನ್ಕೋತಾ ನಮ್ದೇನು ನಮ್ಮ ಅಂದ್ಕೊಂಡು ಹೋಗ್ಬೇಕು ಅನ್ಕೋತೀವಿ, ಆ ಟೈಮಲ್ಲಿ ನೋಡ್ಬೋದು ನಮ್ಮ ಕೈಯನ್ನು ಟರ್ನ್ ಮಾಡ್ಬೋದು. ಇಲ್ಲಿ ನೋಡಿರಿ, ದಾಳಿಗಾರನು ದಾಳಿ ನಡೆಸುವಾಗ ಎದುರಾಳಿ ತಂಡದ ಆಟಗಾರನ ತಲೆ ದೇಹದ ಯಾವುದೇ ಭಾಗವನ್ನು ಎದುರಾಳಿ ಅಂಕಣದಲ್ಲಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸುತ್ತಾ ಎದುರಾಳಿಗಳನ್ನು ಮುಟ್ಟಲು ತನ್ನ ಕೈಗಳನ್ನು ಏನು ಮಾಡ್ತಾನೆ ಉಪಯೋಗಿಸ್ತಾನೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ರಭಸವಾಗಿ ಓಡುತ್ತಾ ಮುಟ್ಟಿ ಮಧ್ಯಗೆರೆಯ ಕಡೆಗೆ ಸುರಕ್ಷಿತವಾಗಿ ಬರುವುದಾಗಿರ್ತೈತೆ. ಇದು ಈ ರೀತಿ ಏನಂತೀವಿ ನಾವು ಟರ್ನಿಂಗ್ ಹ್ಯಾಂಡ್ ಟಚ್ ಅಂತೇಳಿ ಕರಿತೀವಿ. ಇವಾಗ ನೋಡಿರಿ, ಸಿಂಪಲ್ ಟೋ ಟಚ್ ಇಲ್ಲಿ ಮಾಡಿದ್ದಾರೆ ನೋಡಿ, ಇದು ಸ್ಕಿಲ್ಲು, ಇದು ಸಿಂಪಲ್ ಟೋ ಟಚ್ಚು. ದಾಳಿಗಾರ ದಾಳಿ ನಡೆಸುವಂಥ ಸಮಯದಲ್ಲಿ ರಕ್ಷಣಾ ಆಟಗಾರರ ಪಾದವನ್ನು ಸ್ಪರ್ಶಿಸಲು ತಾನಿರುವ ಜಾಗದಲ್ಲಿಯೇ ಒಂದು ಮಂಡಿಯನ್ನು ಬಾಗಿಸಿ ಇನ್ನೊಂದು ಕಾಲನ್ನು ಸಂಪೂರ್ಣವಾಗಿ ಚಾಚಿ ತುದಿಗಾಲಿನಿಂದ ಸ್ಪರ್ಶಿಸಿ ಮೊದಲ ಸ್ಥಿತಿಗೆ ಬರಬೇಕು. ಈ ಸ್ಥಿತಿ ಮಾಡುವಾಗ ಏನು ಮಾಡಬೇಕಂದ್ರೆ ದೇಹದ ಎಲ್ಲ ಭಾಗ ಏನಿರಬೇಕು, ನಮಗೆ ದೇಹದ ಭಾಗ ಮಧ್ಯಗೆರೆಯ ಕಡೆಗೆ ಇರಬೇಕು. ಏನು ಮಾಡ್ತಾನೆ ದಾಳಿಗಾರ ದಾಳಿ ನಡೆಸುವ ಸಮಯದಲ್ಲಿ ರಕ್ಷಣಾ ಆಟಗಾರರ ಪಾದವನ್ನು ಸ್ಪರ್ಶಿಸಬೇಕು ಅಂತ ಅಂದ್ಕೊಂಡ್ರೆ ತಾನಿರುವಂತಹ ಜಾಗದಲ್ಲಿಯೇ ಒಂದು ಮಂಡಿ ನೋಡಬೇಕು, ಮುಂದಕ್ಕೆ ಬಾಗಿಸಬೇಕು. ಒಂದು ಮಂಡಿಯನ್ನು ಬಾಗಿಸಿ ಇನ್ನೊಂದು ಕಾಲನ್ನು ಮಾಡಬೇಕು, ಸಂಪೂರ್ಣವಾಗಿ ಚಾಚಿ ತುದಿಗಾಲಿನಿಂದ ಸ್ಪರ್ಶಿಸಬೇಕು. ಮತ್ತು ಆಮೇಲೆ ಮೊದಲ ಸ್ಥಿತಿಗೆ ಹೆಂಗಿದೆಯೋ ಆ ಸ್ಥಿತಿಗೆ ಬರಬೇಕು. ಈ ಕೌಶಲ್ಯ ಮಾಡುವಾಗ ದೇಹದ ಭಾರ ಏನಿರಬೇಕು, ಯಾವಾಗ ನಮಗೆ ಮಧ್ಯಗೆರೆಯ ಕಡೆಗೆ ಇರಬೇಕು. ಇದಕ್ಕೇನಂತೀವಿ ಸಿಂಪಲ್ ಟೋ ಟಚ್ ಅಂತೇಳಿ ಕರಿತೀವಿ. ಈಗ ಸೈಡ್ ಕಿಕ್. ದಾಳಿಗಾರನು ಎದುರಾಳಿ ಅಂಕಣದ ಎಡ ಮತ್ತು ಬಲ ಮೂಲೆಗಳಲ್ಲಿ ಇದನ್ನು ಉಪಯೋಗಿಸ್ತಾನೆ. ದಾಳಿಗಾರ ಏನಿರ್ತಾನಲ್ಲ ಅವನು ಎದುರಾಳಿ ಅಂಕಣದ ಎಡಕ್ಕೆ ಮತ್ತು ಬಲಕ್ಕೆ ಈ ಎರಡು ಮೂಲೆಗಳಲ್ಲಿ ಮಾಡ್ತಾನೆ. ಈಗ ಒಂದು ಸೈಡ್ ಕಿಕ್ಕನ್ನು ಬಳಸ್ತಾನೆ. ಇದೇ ಸೈಡ್ ಕಿಕ್ ಚಿತ್ರ. ನೀವು ಕಬಡ್ಡಿ ಹೇಳಿದರೆ ನಿಮಗೆಲ್ಲ ಗೊತ್ತಿರ್ತೈತೆ. ನಾವು BPED CPED MPED ಮಾಡಿದ್ದೀವಿ ಅಂದರೆ ನಮಗೆ ಕಬಡ್ಡಿ ಬಗ್ಗೆ ಆದರೆ ಎಲ್ಲರೂ ಆಡಿರ್ತಾರೆ. ಅದಕ್ಕೆ ನಮಗೇನಿದು ಅಷ್ಟೇನು ಬೆಳೆಸ್ಕೊಳ್ಬೇಕಾಗಿಲ್ಲ. ಈ ರೀತಿ ಸೈಡ್ ಕಿಕ್ ಮಾಡೋದಕ್ಕೆ ಕರಿತೀವಿ, ಸೈಡ್ ಕಿಕ್ ಅಂತ ಕರಿತೀವಿ. ದಾಳಿಗಾರನು ತನ್ನ ಯಾವುದೇ ಕಾಲಿನಿಂದ ರಕ್ಷಣಾ ಆಟಗಾರನು ಗಾಳಿಯಲ್ಲಿ ಮುಟ್ಟಲು ಮಾಡ್ತಾನೆ ಪ್ರಯತ್ನಿಸ್ತಾನೆ. ಇದಕ್ಕೆ ಏನಂತೀವಿ ನಾವು ಸೈಡ್ ಕಿಕ್ ಅಂಥೇಳಿ ಕರಿತೀವಿ. ಇದು ಮುಂದಿನ ಚಲನವಲನಗಳಿಗೆ ಏನಾಗ್ತೈತೆ ಅನುಕೂಲ ಆಗ್ತೈತೆ. ಈಗ ಬ್ಯಾಕ್ ಕಿಕ್ ಈ ರೀತಿ ಮಾಡಿದಾನಲ್ಲ, ಇದಕ್ಕೆ ಏನಂತೀವಿ ಬ್ಯಾಕ್ ಕಿಕ್ ಅಂತೇಳಿ ಕರಿತೀವಿ. ದಾಳಿಗಾರ ಸಂಪೂರ್ಣವಾಗಿ ಹಿಂದಕ್ಕೆ ಒದೆಯುವುದಕ್ಕೆ ಅದಕ್ಕೆ ಏನಂತೀವಿ ಬ್ಯಾಕ್ ಕಿಕ್ ಅಂತೇಳಿ ಕರಿತೀವಿ. ದಾಳಿ ಮಾಡೋಕ್ಕೆ ಬಂದಂತಹ ದಾಳಿಗಾರ ಏನು ಮಾಡ್ತಾರೆ, ಸಂಪೂರ್ಣವಾಗಿ ಹಿಂದಕ್ಕೆ ಒದಿತೀವಿ, ಅದಕ್ಕೆ ಏನಂತೀವಿ ನಾವು ಬ್ಯಾಕ್ ಕಿಕ್ ಅಂತೇಳಿ ಕರಿತೀವಿ. ರಕ್ಷಣಾ ಆಟಗಾರರು ಬೆನ್ನು ಬಿಡದೆ ರಕ್ಷಣೆ ನಡೆಸುತ್ತಿದ್ದರೆ ರಕ್ಷಣೆಯನ್ನು ಗಲಿಬಿಲಿಗೊಳಿಸಿ ಅಂಕ ಪಡೆಯಲು ದಾಳಿಗಾರ ಈ ತಂತ್ರವನ್ನು ಬಳಸ್ತಾನೆ. ಏನು ಮಾಡ್ತಾನೆ, ರಕ್ಷಣಾ ಆಟಗಾರ ಬೆನ್ನು ಬಿಡದೆ ಅಂದರೆ ಏನು ಆಡೋಕ್ಕೆ ಚಾನ್ಸೇ ಕೊಡೋದಿಲ್ಲ, ಆ ರೀತಿ ಮಾಡಿದಾಗ ರಕ್ಷಣೆ ನಡೆಸುತ್ತಿದ್ದರೆ ರಕ್ಷಣೆಯನ್ನು ಏನು ಮಾಡ್ಬೇಕು, ಅವ್ರಿಗೆ ಗಲಿಬಿಲಿಗೊಳಿಸ್ಬೇಕಲ್ಲ, ಆ ಒಂದು ಸಮಯದಲ್ಲಿ ಏನು ಮಾಡ್ತಾರೆ ಬ್ಯಾಕ್ ಕಿಕ್ಕನ್ನು ಮಾಡ್ತಾರೆ. ಬ್ಯಾಕ್ ಕಿಕ್ ಗಲಿಬಿಲಿಗೊಳಿಸಿ ಅಂಕ ಪಡೆಯಲು ಏನು ಮಾಡ್ತಾರೆ ದಾಳಿಗಾರ ತಂತ್ರವನ್ನು ಬಳಸ್ತಾನೆ. ಇದನ್ನು ಪ್ರಯೋಗಿಸುವಾಗ ದಾಳಿಗಾರ ಒಂದು ಮಂಡಿ ಬಾಗಿಸಿ, ಇಲ್ಲಿ ಒಂದು ಮಂಡಿ ಏನು ಮಾಡಿದ್ದಾರೆ ಬಾಗಿಸಿದಾರಲ್ಲ, ಒಂದು ಮಂಡಿ ಬಾಗಿಸಿ ಶರೀರವನ್ನು ಏನು ಮಾಡ್ತಾನೆ ಮುಂದಕ್ಕೆ ಬಾಗಿಸಿ ಮಡಚಿರುವ ಕಾಲಿನ ಮೇಲೆ ದೇಹದ ಭಾರ ಅಥವಾ ಸಮತೋಲನವನ್ನು ಕಾಪಾಡಿಕೊಂಡು ಇನ್ನೊಂದು ಕಾಲಿನಿಂದ ಕಿಕ್ ಮಾಡಬೇಕು. ಆಗ ದೇಹದ ಮೇಲ್ಭಾಗವನ್ನು ಮುಂದಕ್ಕೆ ಬಾಗಿಸಿ ಇನ್ನೊಂದು ಕಾಲಿನಿಂದ ಕಿಕ್ ಮಾಡಬೇಕು. ಆಗ ದೇಹದ ಭಾರ ಏನಾಗ್ತೈತೆ ಮಧ್ಯಗೆರೆ ಕಡೆಗೆ ಇರಬೇಕು. ಈ ರೀತಿ ನಾವು ಏನು ಮಾಡ್ತೀವಿ ಸೈಡ್ ಕಿಕ್ಕನ್ನು ಬ್ಯಾಕ್ ಕಿಕ್ಕನ್ನು ಮಾಡ್ತೀವಿ. ಈಗ ರಕ್ಷಣಾತ್ಮಕ ಕೌಶಲ್ಯಗಳು ಇಷ್ಟೊತ್ತಲ್ಲಿ ತಿಳ್ಕೊಳ್ಳಿ, ಆಕ್ರಮಣಕಾರಿ ಕೌಶಲ್ಯಗಳು. ಇವಾಗ ರಕ್ಷಣಾತ್ಮಕ ಕೌಶಲ್ಯಗಳು ನೋಡಿ, ಡಿಫೆನ್ಸಿವ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ. ದಾಳಿಗಾರನು ಮಾಡುವಂಥ ಎಲ್ಲ ಕೌಶಲ್ಯಗಳನ್ನ ಏನಂತೀವಿ ರಕ್ಷಣಾತ್ಮಕ ಕೌಶಲ್ಯಗಳು ಅಂತ ಕರಿತೀವಿ. ಅಂದರೆ ಪ್ರತಿ ದಾಳಿಗಾರನು ಅಂದರೆ ನಾವು ಏನು ದಾಳಿ ಮಾಡೋಕೆ ಹೋಗಿರ್ತೀವಲ್ಲ ಅವರೇ ನಮ್ಮ ಮುಂದೆ ಇರ್ತಾರಲ್ಲ 7 ಜನ, ಅವ್ರಿಗೆ ಏನಂತೀವಿ ಪ್ರತಿ ದಾಳಿಗಾರನು ಅಂತೇಳಿ ಕರಿತೀವಿ. ಅವ್ರು ಮಾಡುವಂಥ ಎಲ್ಲ ಕೌಶಲ್ಯಗಳು ಏನಂತೀವಿ ನಾವು ರಕ್ಷಣಾತ್ಮಕ ಕೌಶಲ್ಯ ಅಂತೇಳಿ ಕರಿತೀವಿ. ಯಾಕಂದರೆ ಅವ್ರದ್ದು ರಕ್ಷಣೆ ಮಾಡ್ಕೋಬೇಕಲ್ಲ, ಅವ್ರು ಈ ರೀತಿ ಕೌಶಲ್ಯಗಳನ್ನು ಬಳಸ್ತಾರೆ. ಅವು ಯಾವ್ಯಾವು ಅಂತೇಳಿ ನೋಡಿರಿ, ಮುಂಗೈ ಮಣಿಕಟ್ಟು ಹಿಡಿತ ನೋಡಿರಿ, ಮುಂಗೈ ಹಿಡಿತ ಅಂತ ಕೂಡ ನಾವು ಇದಕ್ಕೆ ಕರಿತೀವಿ. ರಿಸ್ಟ್ ಕ್ಯಾಚ್ ಇಂಗ್ಲೀಷಲ್ಲಿ. ದಾಳಿಗಾರನ ಮುಂಗೈ ಯಾವ ಭಾಗಕ್ಕೆ ಬೇಕಾದರೂ ಈ ಕೌಶಲ್ಯ ನಾವು ಉಪಯೋಗಿಸ್ಬೋದು. ದಾಳಿಗಾರ ಮಾಡೋಕೆ ಬರ್ತಾರಲ್ಲ, ಆ ದಾಳಿಗಾರನ ಮುಂಗೈ ಯಾವ ಭಾಗಕ್ಕೆ ಬೇಕಾದರೂ ಈ ಕೌಶಲ್ಯ ನಾವೇನು ಬಳಸ್ಕೋಬೋದು. ಆದರೆ ಮುಂಗೈ ಮಣಿಕಟ್ಟನ್ನು ಹಿಡಿದರೆ ಅವನೇನು ಮಾಡೋಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ದಾಳಿಗಾರ ತನ್ನ ಕೈಯನ್ನು ಚಾಚಿ ಆಡಿಸಿದ್ದಾಗ ಈ ಕೌಶಲ್ಯ ಬಳಸ್ತೀವಿ. ಏನು ಕೈ ಚಾಚಿ ಆಡ್ತಾ ಇರ್ತಾರಲ್ಲ ಅವರು, ಆ ಒಂದು ಸಮಯದಲ್ಲಿ ಈ ಒಂದು ಮುಷ್ಟಿ ಹಿಡಿತವನ್ನು ನಾವು ಮಾಡ್ಬೋದು.
ಅಥವಾ ಮುಂಗ ಹಿಡಿತವನ್ನು ಮಾಡ್ಬೋದು. ಈ ಕೌಶಲ್ಯ ಉಪಯೋಗಿಸುವಾಗ ಹಿಡಿಯುವಂತೆ ಸುಮ್ಮನಿರುವಂತೆ ನಟನೆ ಮಾಡೋದು. ಇದೊಂದು ಸ್ಕಿಲ್ ನಾವು ಮಾಡ್ಬೇಕು ಅಂದ್ಕೊಂಡಿವಿ ಅಂತಂದರೆ ಹಿಡಿದು ಬಿಟ್ಟಿರೋದಂಗೆ ಹಿಡಿಯುವಂತೆ ಅಥವಾ ಸುಮ್ಮನಿರುವಂತೆ ಏನು ಮಾಡಬೇಕು, ಇಲ್ಲಿ ಪ್ರತಿ ದಾಳಿಗಾರರು ನಟನೆ ಮಾಡಬೇಕು. ಈಗ ಹಿಮ್ಮಡಿ ಹಿಡಿತ, ಆ್ಯಂಕಲ್ ಕ್ಯಾಚ್ ಅಂತೇಳಿ ಕರಿತೀವಿ. ಇದಕ್ಕೇನಂತೀವಿ, ಹಿಮ್ಮಡಿ ಹಿಡಿತ ಅಥವಾ ಆ್ಯಂಕಲ್ ಕ್ಯಾಚ್ ಅಂತೇಳಿ ಕರಿತೀವಿ. ಈ ಕೌಶಲ್ಯವನ್ನು ರಕ್ಷಣಾ ದಾಳಿಗಾರರನ್ನು ಟೋ ಅಥವಾ ಲೆಗ್ ಥ್ರಸ್ಟ್ ಮೂಲಕ ಮುಟ್ಟುವ ಪ್ರಯತ್ನದಲ್ಲಿದ್ದಾಗ, ಈ ಕೌಶಲ್ಯವನ್ನು ಅಂದರೆ ಹಿಮ್ಮಡಿ ಹಿಡಿತ ಕೌಶಲ್ಯವನ್ನು ರಕ್ಷಣಾ ಆಟಗಾರರನ್ನು ಟೋ ಅಥವಾ ಲೆಗ್ ಥ್ರಸ್ಟ್ ಮೂಲಕ ಮುಟ್ಟುವ ಪ್ರಯತ್ನದಲ್ಲಿದ್ದಾಗ ಈ ಒಂದು ದಾಳಿಯನ್ನು ಪ್ರಯೋಗ ಮಾಡಬೇಕು. ಈ ಸಂದರ್ಭದಲ್ಲಿ ರಕ್ಷಣಾ ಆಟಗಾರ ಮುಂದಕ್ಕೆ ಬಾಗಿ ಎರಡೂ ಕೈಗಳಿಂದ ದಾಳಿಗಾರನ ಕಾಲಿನ ಮಣಿಕಟ್ಟನ್ನು ಹಿಡಿದು ಎತ್ತಿ ತನ್ನಡೆಗೆ ಎಳೆದುಕೊಳ್ಬೇಕು. ಏನು ಮಾಡಬೇಕು, ಈ ಕೌಶಲ್ಯವನ್ನು ಮಾಡುವಾಗ ದಾಳಿಗಾರ ರಕ್ಷಣಾ ಆಟಗಾರರನ್ನು ಟೋ ಅಥವಾ ಲೆಗ್ ಥ್ರಸ್ಟ್ ಮೂಲಕ ಮುಟ್ಟಲೆ ಮಾಡೋಕ್ಕೂ ಪ್ರಯತ್ನ ಮಾಡ್ತಾ ಇರುವಾಗ ಈ ಕೌಶಲ್ಯವನ್ನು ನಾವು ಏನು ಮಾಡ್ಬೋದು, ಬಳಸ್ಬೋದು. ಎರಡು ಕೈಗಳಿಂದ ದಾಳಿಗಾರನ ಕಾಲಿನ ಮಣಿಕಟ್ಟನ್ನು ಹಿಡಿದು ಏನು ಮಾಡಬೇಕು, ಅವನನ್ನು ತನ್ನಡೆಗೆ ಹೇಳ್ಕೊಳ್ಬೇಕು. ಈ ರೀತಿ ಸ್ಕಿಲ್ಗಳನ್ನು ನಾವು ಮಾಡಿರ್ತೀವಿ. ಈಗ ತೊಡೆಯ ಹಿಡಿತ, ಥೈ ಕ್ಯಾಚ್ ಅಂತೇಳಿ ಕರಿತೀವಿ. ದಾಳಿಗಾರ ಏನಾದರೂ ನಿಂತಿರ್ತಾನಲ್ಲ, ಇಲ್ಲವೇ ಕಾಲನ್ನು ಅಗಲಿಸಿ ನಿಂತಿರುವಾಗ ಅಥವಾ ಕೈಯನ್ನು ಮುಟ್ಟುವ ಪ್ರಯತ್ನದಲ್ಲಿದ್ದಾಗ ರಕ್ಷಣಾ ಆಟಗಾರ ಕ್ಷಣ ಮಾತ್ರದಲ್ಲಿ ಬಗ್ಗಿ ದಾಳಿಗಾರನ ತೊಡೆಯ ಕಡೆಗೆ ಏನು ಮಾಡ್ತಾನೆ, ನುಗ್ಗಿ ಹಿಡಿದು ದಾಳಿಗಾರನ ಸಮತೋಲನವನ್ನು ತಪ್ಪಿಸ್ತಾನೆ. ಇದಕ್ಕೇನಿದೆ, ತೊಡೆ ಹಿಡಿತ ಅಂಥೇಳಿ ಕರಿತೀವಿ. ಈಗ ಆಟಗಾರರು ನಿಲ್ಲುವಂಥ ಸ್ಥಿತಿಗಳು ಅಥವಾ ಸ್ಥಾನಗಳು ನೋಡ್ರಿ. ಕಬಡ್ಡಿ ಆಟದಲ್ಲಿ ಉತ್ತಮ ರಕ್ಷಣಾ ಆಟದಿಂದಲೂ ಏನು ಮಾಡ್ತಾಯಿದ್ರು ರಕ್ಷಣಾ ಆಟದಿಂದಲೂ ಕೂಡ ನಾವೇನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಕೋಬೋದು. ರಕ್ಷಣಾ ಆಟಗಾರರು ಚೈನ್ ಸಿಸ್ಟಮನ್ನು ಬಳಸಿ ಕೌಶಲ್ಯವನ್ನು ಅತ್ಯಂತ ಪ್ರಮುಖವಾದ ನೋಡ್ರಿ ಹೆಂಗೆ ನಿಂತಿದ್ದರಲ್ಲಿ 2, 3, 2 ನೋಡ್ರಿ, ಇಬ್ಬರಿದ್ದಾರೆ, ಆಮೇಲೆ 3 ಜನ, ಆಮೇಲೆ ಇಬ್ಬರು. ಈ ರೀತಿ 2, 3, 2 ವಿಧಾನದಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿ ದಾಳಿಯನ್ನು ಮಾಡ್ತೀವಿ. ಇದು ಎಲ್ಲ ಕಡೆ ಜನಪ್ರಿಯವಾಗಿರುವಂಥ ಒಂದು ವಿಧಾನ. ಇದು 2, 3, 2 ಮೆಥಡ್. ಇದರಲ್ಲಿ ಎಲ್ಲ ಆಟಗಾರರು ಸಕ್ರಿಯವಾಗಿ ಏನು ಮಾಡ್ತಾರೆ, ದಾಳಿಗಾರನ ಹಿಡಿಯಲು ಏನು ಮಾಡ್ತಾರೆ, ಭಾಗವಹಿಸ್ತಾ ಇರ್ತಾರೆ. ಎಲ್ಲರೂ ಕೂಡ ನೋಡಿರಿ, ಇಂಥ ಚಿತ್ರ ನೋಡಿರಿ ಹೆಂಗೆ ನಿಂತಿದ್ದಾರೆ. ಇವರೆಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಆ ದಾಳಿಗಾರನನ್ನು ಅಟ್ಯಾಕ್ ಮಾಡಲಿಕ್ಕೆ ನಿಂತಿರ್ತಾರೆ. ಇದು 2, ಇದು 3, ಇದು ಮತ್ತು ತಿರ್ಗಾ 2. ಇದಕ್ಕೇನಂತೀವಿ, 2, 3, 2 ಮೆಥಡ್ ಅಂಥೇಳಿ ಕರಿತೀವಿ. ನೋಡಿರಿ, ನಂಬರ್ ಹಾಕಿದ್ದಾರೆ ನೋಡಿರಿ, ಹಾಕಿದ್ದಾರೆ 2, 3, 2 ನಿಲ್ಲುವಂತಹ ಸ್ಥಿತಿ ಇದು. ಈಗ 2, 1, 2, 2 ಮೆಥಡ್, 2, 1, 2, 2 ಮೆಥಡ್. ಇದು ಹೆಂಗಿರ್ತದೆ ನೋಡಿರಿ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ ಮತ್ತು 2 ಇದೆ ನೋಡಿರಿ. 2, 1, 2, 2 ಮೆಥಡ್ ಆಯಿತಾ. ಇವ್ರು 1 ಯಾಕೆ ಇಲ್ಲಿ ಬಿಟ್ಟಿರ್ತಾರೆ ಅಂತಂದರೆ, ಇವನೇನು ಹೋಗಿ ದಾಳಿ ಮಾಡ್ಕೊಂಡು ಬಂದಿರ್ತಾನೆ, ಅಲ್ಲಿ ಸುಸ್ತಾಗಿರ್ತೈತೆ. ಅದಕ್ಕೋಸ್ಕರ ಅವನಿಗೆ ಏನು ಮಾಡ್ತಾರೆ, ಇಲ್ಲಿ ಈ ಒಂದು ಮೆಥಡ್ ಬಳಸಿ ಆಟವನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನಿಮಗೆ ರೆಸ್ಟ್ ಸಿಗಲಿ ಅನ್ನುವಂಥ ಉದ್ದೇಶದಿಂದ. 2 ಮೆಥಡ್ಗಳು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಒಬ್ಬ ಆಟಗಾರ ಸರಪಳಿಯಿಂದ ಮುಕ್ತನಾಗಿರುತ್ತಾನೆ. ಉಳಿದೆಲ್ಲ ಆಟಗಾರರು ಚಲನೆಗಳು ಹಿಂದಿನಂತೆ ಇರ್ತವೆ. ಏನು 2, 3, 2 ಮೆಥಡ್ ಇತ್ತು ಅದೇ ಥರ ಇರ್ತವೆ. ಆದರೆ ಒಬ್ಬರು ಮಾತ್ರ ಇಲ್ಲಿ ಏನಾಗಿರ್ತಾರೆ, ಸರಪಳಿಯಿಂದ ಸಪ್ರೇಟ್ ಇರ್ತಾರೆ. ರೈಡ್ ಮುಗಿಸಿರುವ ಆಟಗಾರರಿಗೆ ವಿಶ್ರಾಂತಿಗಳನ್ನು ಕೊಟ್ಟು ಬಂತು ನೋಡಲಿ. ಆ ಒಂದು ರೈಡ್ ಮಾಡಿ ಬಂದಿರುವಂತಹ ಆಟಗಾರರಿಗೆ ವಿಶ್ರಾಂತಿ ಕೊಡಲು ಈ ವಿಧಾನವನ್ನು ಬಳಸ್ತಾರೆ. ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ 6ನೇ ತರಗತಿಯ ಮಕ್ಕಳಿಗಿದು. ಇವನ್ನು ಈ ಮೇಲಿನ ಕಲಿಸಿರುವಂಥ ಕೌಶಲ್ಯಗಳು ಚೆನ್ನಾಗಿ ರೂಢಿಸ್ಕೊಂಡು ನೋಡಬೇಕು. ನಾವು ಕೂಡ ಆಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಗಮನಿಸಿ, ಈ ಆಟ ಆಡಬೇಕಾದ್ರೆ ಏನೇನು ಬೇಕು ನೋಡಿರಿ. ಕಬಡ್ಡಿ ಆಟ ಆಡುವಾಗ ಶೂ ಬೇಕು, ಶಾರ್ಟ್ಸ್ ಬೇಕು, ಎದೆ ಸಂಖ್ಯೆ ಬೇಕು ಮತ್ತು ಎದೆ ಸಂಖ್ಯೆ ಹೊಂದಿರುವಂಥ ಡ್ರೆಸ್. ಇಷ್ಟು ಸಾಮಾನುಗಳನ್ನು ನಾವು ಬಳಸ್ಕೋಬೇಕು. ಇದು ಏನಾಯ್ತಂದರೆ ಇಷ್ಟು ಕಬಡ್ಡಿಯ ಒಂದು ಪ್ರಾಯೋಗಿಕ ವಿಧಾನ ಆಯಿತು. ಯಾಕೆಂದರೆ ಪ್ರಾಯೋಗಿಕ ವಿಧಾನ ನಮ್ಗೆ ಗೊತ್ತಿದ್ರೆ ಇದರಲ್ಲಿ ಸ್ಕಿಲ್ಗಳು ಬರ್ತಾವೆ ಅಂತ ಹೇಳಿದ್ದೀನಿ. ಅದಕ್ಕೆ ಇವೆಲ್ಲ ಸ್ಕಿಲ್ಗಳನ್ನ ಒಂದ್ಸರಿ ನೋಡಿಕೊಡ್ರಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.